ಅದರಲ್ಲೂ ಮಧ್ಯಾಹ್ನ ಪೇಪರ್ ಪ್ರಿಲಿಮಿನರಿಗೆ ಅದು ನೀವು ಕನ್ನಡ ಮಾಧ್ಯಮ ಇನ್ನುಳಿದ ಮಾಧ್ಯಮದ ಯಾರೂ ಪಾಸಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರ್ಫೆಕ್ಟ್ ಇಂಗ್ಲೀಷ್ ಬರಬೇಕು, ಪರ್ಫೆಕ್ಟಾಗಿ ಮ್ಯಾಥ್ಸ್ ಓರಿಯೆಂಟೆಡ್ ಇರಬೇಕು. ನೀವು ಆರ್ಟ್ಸ್ ಅವ್ರು ಇರ್ರಿ, ಸೈನ್ಸ್ ಅವ್ರು ಇರ್ರಿ, ಯಾರೂ ಇರ್ರಿ, ನೀವು ಪಾಸ್ ಆಗೋರು ಬೇಕು. ಹಂಗೆ ಇಲ್ಲೂ ನಮ್ಮ ಯತ್ನಾಳ್ ಇರೋದ್ರಲ್ಲೇ ಭಾಳ ಸತ್ಯದ. ಇವತ್ತು ಅಶೋಕ್ ಯತ್ನಾಳ್ ಇಬ್ಬರು ಮಾತಾಡ್ತಾ ಇದ್ದಾರೆ, ಭಾಳ ಸಂತೋಷ. ವಿರೋಧ ಪಕ್ಷದ ನಾಯಕರಾಗಿ ಮಾತಾಡಿದ್ರೆ ನಮ್ಮೆಲ್ಲ ಬೆಂಬಲದ. ಆದರೆ ಇವರು ಆಡಳಿತಕ್ಕೆ ಬಂದಾಗ ಇದನ್ನು ಬಂದ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದೇನು ಇವತ್ತು ಕೇಳ್ತಾ ಇದ್ದೀನಿ. ಯಾಕೆ ಹಿಂದಿನ ಬರ್ತಾರೆ ಅವರು ಆಡಳಿತಕ್ಕೆ, ಹಿಂದೆ ಬಂದಿದ್ರು ಅವರು, ಯಡಿಯೂರಪ್ಪನವರಿದ್ದರು ಮತ್ತೆ ಯಾರು ಇದ್ದರು, ಆಡಳಿತ ಮಾಡಿದಾರ, ಅವ್ರು ಮಾಡಿದ್ರ ಅನ್ನೋದು. ನಮ್ಮ ಬೊಮ್ಮಾಯಿ ಆಗಿರ್ಬೋದು, ಯತ್ನಾಳ್ ಇವರು ನಮ್ಮ ಯಡಿಯೂರಪ್ಪನವ್ರಾಗಿರ್ಬೋದು. ಇವತ್ತು ಹೇಳ್ಬೋದು ನಮ್ಮ ಯತ್ನಾಳ್ ಇಲ್ಲ ಅವರಿದ್ದರು ಮಾಡಲಿಲ್ಲ ನಾವಿಲ್ಲ ಅಂತೇಳಿ. ಬರ್ತದೆ ನಿಮಗೂ ಒಂದು ಕಾಲ, ಆದರೆ ಆ ಸಮಯದಲ್ಲಿ ನೀವು ಮಾಡ್ತೀರಾ ಅನ್ನೋ ಭರವಸೆ ಜನರಿಗೆ ಕೊಡಬೇಕಾಗಿದೆ. ನೀವು ಏನೋ ಆವೇಶದಲ್ಲೇ KPSC ಪರವಾಗಿ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಲಯದ ವಿದ್ಯಾರ್ಥಿ ಸಲುವಾಗಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಸಲುವಾಗಿ ಏನು ಕಳಕಳಿ ವ್ಯಕ್ತಪಡಿಸ್ತಾ ಇದ್ದೀರಿ, ಇದು ಕೇವಲ ಸರ್ಕಾರ ವಿರುದ್ಧ ಮಾತಾಡೋಕ್ಕಾಗಿ ಅಷ್ಟೇ ಅಲ್ಲ, ಆಂತರಿಕವಾಗಿ ಬರಬೇಕಾಗಿದೆ. ಅದು ಬಂದರೆ ಏನಾದ್ರು ಬದಲಾವಣೆ ಆಗ್ತದೆ. ಯಾಕಂದ್ರೆ ಅವ್ರಿಗೂ ಗೊತ್ತದೆ ಎದುರಾಳಿ ಸಿದ್ದರಾಮಯ್ಯನವರು ಸುಮ್ಮನೆ ಮಾತಾಡ್ತಾ ಇದ್ದೀರಪ್ಪ ನೀವು ಅಂತೇಳಿ. ಅದಕ್ಕೆ ಇವತ್ತು ನಾವು ಹೇಳ್ಬೇಕಾಗಿದ್ದಿಷ್ಟ, ಯಾರೂ ಇರೋ ಆಡಳಿತಲ್ಲ, ಮೊದಲು KPSC ಶುದ್ಧ ಮಾಡಿರಿ. KPSC ಶುದ್ಧ ಮಾಡೋ ಜೊತೆಗೆ UPSCಯಲ್ಲಿಯೇ ಮಧ್ಯಾಹ್ನದ ಪೇಪರ್ ಅನ್ನೋ ಬಗ್ಗೆ ನೀವು ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದೆ. ಅದನ್ನು ಯಾಕಂದ್ರೆ ಇನ್ನುಳಿದ ಯಾವುದೇ ಮಾಧ್ಯಮಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಇಂಜಿನಿಯರಿಂಗ್ ಓರಿಯೆಂಟೆಡ್, ಸೈನ್ಸ್ ಓರಿಯೆಂಟೆಡ್, ಇಂಗ್ಲೀಷ್ ಪಾಂಡಿತ್ಯ ಜೊತೆಗೆ ಮ್ಯಾಥ್ಸ್ ಪಾಂಡಿತ್ಯದ ಮಕ್ಕಳು ಮಾತ್ರ ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ. ಅದರ್ವೈಸ್ ಇನ್ನೊಬ್ಬರು ಯಾರೂ ಇಲ್ಲ ಅಲ್ಲಿ UPSCಯಲ್ಲಿ. UPSCಯಲ್ಲಿ ಅಷ್ಟೇ. ಕನ್ನಡ ಮಾಧ್ಯಮ ಊರಿಗೆ ಯಾಕೆ ಇನ್ವಾಲ್ವ್ ಮಾಡಬೇಕು, ಇಂಗ್ಲೀಷ್ ಯಾಕೆ ನೋಡ್ಬೇಕು, ಇಂಗ್ಲೀಷನ್ನು ಮಾಡಿಬಿಡ್ರಿ. ಕನ್ನಡದ ಉತ್ತರ ಇದಾವಲ್ಲ, ಆ ಪ್ರಶ್ನೆಗಳು ಇದ್ದಾವಲ್ಲ, ಆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಮಾಡ್ಬೇಕಲ್ಲ ಅನುವಾದ. ಅಲ್ಲಿ ಇಂಗ್ಲೀಷಲ್ಲಿ ನೋಡ್ರಿ, ಇಂಗ್ಲೀಷ್ ಪಾಪ ಬರೋದು ನಾವು ಹೆಂಗೆ ನೋಡ್ತಾರೆ, ಅದು ಸತ್ಯನ. ಅಡ್ಮಿನಿಸ್ಟ್ರೇಷನ್ಗೆ ಇಂಗ್ಲೀಷ್ ಬೇಕು, ಕಲಿಬೇಕು ಇವರಾದರು, ಅದು ಅಷ್ಟು ಸತ್ಯದ. ನಮ್ಮ ಮೊದಲ ಈ ಒಂದು ಇದನ್ನು ಮಾಡಿದಾರಲ್ಲ, ವ್ಯವಸ್ಥೆ ಮಾಡಿದಾರಲ್ಲ, ಕನ್ನಡ ಮಾಧ್ಯಮ, ಹಿಂದಿ ಮಾಧ್ಯಮ, ಆ ಮಾಧ್ಯಮ, ಈ ಮಾಧ್ಯಮ, ಅವ್ರಿಗೆ ಮೊದಲು ಹೇಳ್ಬೇಕಾಗಿದ್ದೀರಪ್ಪ ಅಂದ್ರೆ ನೀವು ಮೊದಲು ಇಂಗ್ಲೀಷ್ ಸರಿಯಾಗಿ ಕಲೀರಿ. ನಮ್ಮ ಶಾಲೆಗಳಲ್ಲಿ ಶುರು ಮಾಡಬೇಕಾಗ್ಯದ ಆರಂಭದಿಂದ. ಒಂದು ಕಾಲಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾಗ ಇಂಗ್ಲೀಷ್ ಈ ಕನ್ನಡ ಮಾಧ್ಯಮ ಶಾಲೆಗಳೆಲ್ಲ ಇಂಗ್ಲೀಷ್ ಕ್ಲಾಸ್ ತೆಗೆಯುವಂಥ ಒಂದು ಕೆಲಸವನ್ನು ಮಾಡಿದರು. ಅದು ಪ್ರತಿಯೊಂದು ಕಡೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಯಾಕಂದ್ರೆ ಇಂಗ್ಲೀಷ್ ಬಲ್ಲವರು ಭಾಳಷ್ಟು ಕಡಿಮೆ ಇದ್ದಾರಿಲ್ಲ. ಇಂಗ್ಲೀಷ್ ಅಂತ ಇವತ್ತು ಅನಿವಾರ್ಯದ. ಜೊತೆಗೆ ನೀವು ಏನಾದರೂ ದೊಡ್ಡ ಸಾಹಸ ಮಾಡಬೇಕಾಗಿದ್ರೆ ಮುಖ್ಯವಾಗಿ ಮಾಡಬೇಕಾಗಿದ್ದು 30 ತನಕ ಮಗ್ಗಿ ಅಂತ ಹೇಳ್ತೀವಿ ನಾವು, ಟೇಬಲ್ಸ್ ಪ್ರತಿಯೊಬ್ಬ ವಿದ್ಯಾರ್ಥಿ ಮಾಡಲೇಬೇಕು. ಅದಿಲ್ಲ ಅಂದರೆ ನೀವು ಪ್ರಿಲಿಮಿನರಿ ಮಧ್ಯಾಹ್ನ ಪೇಪರ್ವನ್ನು ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬರೆದಿಟ್ಟುಕೊಳ್ರಿ ಇದನ್ನು.